ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬದಲಾವಣೆ ಅಂದರೆ ಅದು ಕೇವಲ ಒಂದು ಅಧಿಕಾರದ ಹಸ್ತಾಂತರದ ಬದಲಾವಣೆ ಅಷ್ಟೇ ಅಲ್ಲ, ಒಂದು ಯುಗದ ಬದಲಾವಣೆ, ಒಬ್ಬ ನಾಯಕನ ಬದಲಾವಣೆ, ಆ ನಾಯಕನ ಜರ್ನಿಯ ಬದಲಾವಣೆ. ಹೌದು, ರಾಜ್ಯ ರಾಜಕಾರಣದಲ್ಲಿ CM ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಆ CM ಬದಲಾವಣೆಯ ಗಾಳಿಯ ಜೊತೆಗೆ ಹೊಸ CM ಆಗಿ ಮತ್ತೊಬ್ಬರು ಆಯ್ಕೆ ಆಗ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇನೋ ಒಂದು ಸಭೆಯನ್ನು ನಡೆಸಿ ಅದನ್ನು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿ ಅಲ್ಲಿಂದ ಹೊರಟು ಹೋದರು. ಆದರೆ ಮುಖ್ಯಮಂತ್ರಿಗಳು ತನ್ನ ಆಪ್ತರ ಜೊತೆ ಒಂದು ಗೌಪ್ಯವಾದಂಥ ಸಭೆಯನ್ನು ನಡೆಸಿದರು. ಆ ಸಭೆಯ ನಂತರ ಬಂದಂಥ ಸುದ್ದಿಗಳು ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ. ಹೌದು, ಮುಖ್ಯಮಂತ್ರಿಗಳು ಗುರುವಾರ ಬೆಳಗ್ಗೆ 10:30ಕ್ಕೆ ರಾಜೀನಾಮೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಏರಬಹುದು, ಅಂದರೆ ಮುಖ್ಯಮಂತ್ರಿಗಳಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಅನ್ನೋ ಬಗ್ಗೆಯೂ ಸಹ ದೊಡ್ಡ ಮಟ್ಟದ ಚರ್ಚೆಗಳು ಈಗ ಆರಂಭವಾಗಿದೆ. ಈ ಎಲ್ಲ ಚರ್ಚೆಗಳ ಹಿಂದೆ ಒಂದು ಕಂಡಿದ್ದು ಸೆಂಟಿಮೆಂಟಲ್ ಬ್ಲ್ಯಾಕ್ಮೇಲ್. ಹೌದು, ಮುಖ್ಯಮಂತ್ರಿಗಳು ತಮ್ಮ ಪದತ್ಯಾಗಕ್ಕೆ ಯಾಕೆ ಒಪ್ಪಿದ್ರು? ಯಾಕೆ ಅಂದರೆ ತನ್ನ ಮಗ ಹಾಗೂ ಮೊಮ್ಮಗನ ಭವಿಷ್ಯವನ್ನು ನೋಡಿ ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ದೆಹಲಿಯ ಮೂಲಗಳಿಂದ ಬಂದಿರುವಂಥ ಮಾಹಿತಿಯನ್ನು ಆಧರಿಸಿ ಈ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ನಿಜವಾಗ್ಲೂ ಸೆಂಟಿಮೆಂಟಲ್ ಬ್ಲ್ಯಾಕ್ಮೇಲ್ಗೆ ಒಳಗಾಗಿದ್ದಾರೆ. ಯಾಕೆ ಅಂದರೆ ತನ್ನ ಮಗನ ಭವಿಷ್ಯ ಹಾಗೂ ತನ್ನ ಮೊಮ್ಮಗನ ರಾಜಕಾರಣದ ಪ್ರವೇಶವನ್ನು ಬಹಳ ದೂರದೃಷ್ಟಿಯಿಂದ ಯೋಚನೆ ಮಾಡಿ ಇವತ್ತು ಈ ಉಳಿದಿರುವ 2 ವರ್ಷಗಳ ಮುಖ್ಯಮಂತ್ರಿಗಳ ಅವಧಿಯನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡೋದಕ್ಕೆ ಅಥವಾ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಆಲೋಚನೆಯನ್ನು ಮಾಡಿದ್ದಾರೆ. ಈ ವಿಚಾರ ಯಾಕೆ ಬರುತ್ತೆ ಅಂದರೆ, ನಿನ್ನೆ ಸರಿಸುಮಾರು ಬೆಳಗ್ಗೆ 11:35ಕ್ಕೆ ಆರಂಭವಾದಂಥ AICCಯ ಪ್ರಧಾನ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ರಾಹುಲ್ ಗಾಂಧಿ, ಕರ್ನಾಟಕದ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಅವರು ಹಾಗೂ KPCC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಸಹ ಇದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ಮಾನ್ಯ ಮುಖ್ಯಮಂತ್ರಿಗಳಿದ್ದರು, DK ಶಿವಕುಮಾರ್ ಅವರಿದ್ದರು. ಕೇವಲ ಈ 6 ಜನರ ನಡುವೆ ನಡೆದಂಥ ಈ ಒಂದು ಸಂಭಾಷಣೆ, ಚರ್ಚೆ ಹಾಗೂ ಗೌಪ್ಯ ಸಭೆಗಳಲ್ಲಿ ಒಂದು ಹಂತದ ನಿರ್ಧಾರಕ್ಕೆ ಹೈಕಮಾಂಡ್ ಬಂದು ನಿಂತಿತ್ತು. ಅದು ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆಯುವ ಹಂತಕ್ಕೆ. ಅದನ್ನು ನೇರವಾಗಿ ಹೇಳುವಂಥ ಶಕ್ತಿ ಹಾಗೂ ಧೈರ್ಯ ಯಾರಲ್ಲೂ ಸಹ ಇರಲಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನು ಮನವೊಲಿಸಿದಂಥ ಹೈಕಮಾಂಡ್ ನಾಯಕರು ನೀವೇ ನೇರವಾಗಿ ಸಿದ್ದರಾಮಯ್ಯನವರ ಹತ್ರ ಮಾತನಾಡಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಜೊತೆ ಮಾತನಾಡೋದಕ್ಕೆ 2-3 ಸಭೆಗಳನ್ನು ಮಾಡಿದಂಥ ರಾಹುಲ್ ಗಾಂಧಿ ಅವರು ಒಂದು ಆಫರನ್ನು ಕೊಡ್ತಾರೆ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ನಿಮ್ಮನ್ನು ಮೆಂಬರ್ ಮಾಡ್ತೀವಿ ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಸಹ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಅನುಭವ ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ. ನೀವು ದೆಹಲಿಗೆ ಬಂದರೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಫರನ್ನು ಕೊಡ್ತಾರೆ. ಈ ಆಫರ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಂಥ ಸಿದ್ದರಾಮಯ್ಯನವರು ಮುಂದೆ ನೋಡೋಣ ಸಾರ್ ಅಂತಾರೆ. ತದನಂತರದಲ್ಲಿ ಮತ್ತೊಂದು ಆಫರ್ ಬರುತ್ತೆ, ನಿಮ್ಮ ಮಗನನ್ನು DCM ಮಾಡ್ತೀವಿ ಅಂತ. ಆ ನಂತರದಲ್ಲಿ ನಮಗೂ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಾದಂಥ ಪ್ರೆಷರ್ಸ್ ಇದೆ, ಅವುಗಳೆಲ್ಲವನ್ನೂ ಸಹ ನೀವು ಅರ್ಥ ಮಾಡ್ಕೊಳ್ಬೇಕು, ಹಾಗಾಗಿ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಸಹ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, KC ವೇಣುಗೋಪಾಲ್ ಅವರಿರ್ಬೋದು, ಸುರ್ಜೇವಾಲಾ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಸಿದ್ದರಾಮಯ್ಯನವರನ್ನು ನೇರವಾಗಿ ರಾಜೀನಾಮೆ ಕೊಡಿ ಅನ್ನೋ ಪದವನ್ನು ಬಳಸಿ ಕೇಳೇ ಇಲ್ಲ. ನೀವು ನಿರ್ಗಮಿಸಿದರೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತುಗಳನ್ನಷ್ಟೇ ಹೇಳಿದ್ದಾರೆ ಹೊರತು ಯಾವುದೇ ರೀತಿಯಲ್ಲೂ ನೀವು ಖಡಾಖಂಡಿತವಾಗಿ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ಹೇಳಿಲ್ಲ.